ಸುರೇಶ್ ಒಬ್ಬ ಬಡ ರೈತ. ದಿನವೆಲ್ಲ ಹೊಲದಲ್ಲಿ ದುಡಿದರೂ ಅವನ ಬದುಕು ತುಂಬಾ ಕಷ್ಟದಲ್ಲೇ ಸಾಗುತ್ತಿತ್ತು. ಚಿಕ್ಕ ಮಣ್ಣಿನ ಮನೆ, 2 ಎಕರೆ ಹೊಲ, ಅದೇ ಅವನ ಜಗತ್ತು. ಕೃಷಿ ಬಿಟ್ಟರೆ ಅವನಿಗೆ ಬೇರೆ ಯಾವ ಕೆಲಸವೂ ಗೊತ್ತಿರಲಿಲ್ಲ. ಬಾಲ್ಯದಿಂದಲೇ ಹೊಲದಲ್ಲಿ ಬೆಳೆದಿದ್ದರಿಂದ ಅದನ್ನೇ ಜೀವನ ಅಂತ ನಂಬಿದ್ದ. ಪಕ್ಕದ ಊರಿನ ಸುಂದರ ಯುವತಿ ಶಾಂತಿಯನ್ನ ಅವನಿಗೆ ಮದುವೆ ಮಾಡಿ ಕೊಡಲಾಗಿತ್ತು. ಶಾಂತಿ ಓದಿದ್ದಳು, ನಗರ ಜೀವನದ ಕನಸು ಕಂಡಿದ್ದಳು. ಆಕೆಗೆ ಈ ಮದುವೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದ್ರೆ ತಂದೆ ತಾಯಿಯ ಒತ್ತಾಯದ ಮೇಲೆ ಆಕೆ ಸುರೇಶ್ನನ್ನ ಮದುವೆಯಾಗಿದ್ದಳು. ಮದುವೆಯಾದ ಮೊದಲ ದಿನದಿಂದಲೇ ಶಾಂತಿ ಮನೆಯಲ್ಲಿದ್ದರೂ ಮನಸ್ಸಿನಿಂದ ದೂರವಾಗಿದ್ದಳು. ಸುರೇಶ್ ಎಷ್ಟು ಪ್ರೀತಿಯಿಂದ ಮಾತನಾಡಿದರೂ ಆಕೆ ಅಷ್ಟಾಗಿ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಸುರೇಶ್ ಮಾತ್ರ ಅವಳನ್ನ ಖುಷಿಯಾಗಿಡಬೇಕು ಅಂತ ಪ್ರಯತ್ನಿಸುತ್ತಿದ್ದ. ಹೊಲದಿಂದ ಬರುತ್ತಾಗ ಹೂವು ತರುತ್ತಿದ್ದ, ಜಾತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಹೇಳುತ್ತಿದ್ದ. ಆದ್ರೆ ಶಾಂತಿ ಯಾವತ್ತೂ ಸಂತೋಷವನ್ನ ತೋರಿಸುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಊಟ ಮಾಡುವಾಗ ಸುರೇಶ್ ನಿಧಾನವಾಗಿ ಕೇಳಿದ, ಶಾಂತಿ, ನಿನಗೆ ಇಲ್ಲಿ ಏನಾದ್ರೂ ತೊಂದರೆ ಇದೆಯಾ? ನನಗೆ ಈ ಹಳ್ಳಿ ಜೀವನ ಇಷ್ಟ ಇಲ್ಲ. ಕೃಷಿ ಮಾಡ್ತಾ ಬದುಕೋದು ನನ್ನಿಂದ ಆಗಲ್ಲ. ಆ ಮಾತುಗಳು ಸುರೇಶ್ ಮನಸ್ಸಿಗೆ ತುಂಬಾ ಬೇಸರ ತಂದವು. ಅವನಿಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗಲಿಲ್ಲ. ಕೃಷಿ ಬಿಟ್ಟರೆ ಅವನಿಗೆ ಬೇರೆ ಯಾವ ಕೆಲಸವೂ ಗೊತ್ತಿರಲಿಲ್ಲ. ಹಾಗೇ ಯೋಚನೆ ಮಾಡುತ್ತಾ ಮಾಡುತ್ತಾ ಆ ರಾತ್ರಿ ಅವನು ನಿದ್ದೆಗೆ ಜಾರಿದ. ಬೆಳಿಗ್ಗೆ ಎದ್ದು ಎಂದಿನಂತೆ ಆತ ಗದ್ದೆ ಕಡೆ ಹೋಗುತ್ತಿದ್ದ. ಸಂಜೆ ಹೊತ್ತಿಗೆ ಮರಳಿ ಮನೆಗೆ ಬರುತ್ತಿದ್ದ. ಶಾಂತಿ ಮನೆಯಲ್ಲಿ ಇರುತ್ತಿದ್ದಳು. ಮನೆಯಲ್ಲೇನು ದೊಡ್ಡ ಕೆಲಸ ಆಕೆಗೆ ಇರಲಿಲ್ಲ. ಅಡುಗೆ ಮಾಡಿ ಆದ್ಮೇಲೆ ಸುಮ್ಮನೆ ಮನೆಯ ಮುಂದೆ ಕೂತು ಕಾಲಹರಣ ಮಾಡುತ್ತಿದ್ದಳು. ಒಂದು ದಿನ ರಾತ್ರಿ ಭಾರಿ ಮಳೆ ಬರುತ್ತಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಶಾಂತಿ ಹಾಸಿಗೆ ಮೇಲೆ ಮಲಗಿದ್ದಳು. ಸುರೇಶ್ ಎಂದಿನಂತೆ ನೆಲದ ಕೆಳಗೆ ಚಾಪೆ ಹಾಸಿಕೊಂಡು ಮಲಗಿದ್ದ. ಮಧ್ಯರಾತ್ರಿ ಹೊತ್ತಿಗೆ ಆಕೆಗೆ ಏಕಾಏಕಿ ಕಣ್ಣು ತೆರೆದಿತು. ಹೊರಗೆ ಮಿಂಚು ಹೊಳೆಯುತ್ತಿತ್ತು. ಅಷ್ಟರಲ್ಲಿ ಕಿಟಕಿ ಬಳಿ ಯಾರೋ ನಿಂತು ತನ್ನನ್ನೇ ನೋಡುತ್ತಿರುವಂತೆ ಅವಳಿಗೆ ಕಾಣಿಸಿತು. ಮಳೆ ಹನಿಗಳ ನಡುವೆ ಒಂದು ನೆರಳು ಅಲ್ಲಿ ಅಲುಗಾಡಿದಂತೆ ಅವಳಿಗೆ ತೋರುತ್ತಿತ್ತು. ಅವಳು ಗಾಬರಿಯಾಗಿ ಎದ್ದು ಕುಳಿತಳು. ಆದ್ರೆ ಸ್ವಲ್ಪ ಕ್ಷಣದ ನಂತರ ತನ್ನ ಮನಸ್ಸನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಇದೆಲ್ಲ ನನ್ನ ಭ್ರಮೆ ಇರ್ಬೇಕು ಎಂದು ಪುನಃ ನಿದ್ದೆಗೆ ಜಾರಿದಳು. ಮರುದಿನ ಬೆಳಗ್ಗೆ ರಾತ್ರಿ ಬಂದ ಭಾರೀ ಮಳೆಯಿಂದ ಊರನ್ನೆಲ್ಲ ಕೆಸರು ತುಂಬಿಕೊಂಡಿತ್ತು. ಸುರೇಶ್ ಆತಂಕದಿಂದ ಹೊರಗೆ ನೋಡಿದ. ಅಯ್ಯೋ, ಗದ್ದೆಯಲ್ಲಿ ಏನು ಅವಾಂತರ ಆಗಿದೆಯೋ ಏನು? ನಾನು ಇವತ್ತು ಬೇಗ ಹೋಗ್ಬೇಕು. ಶಾಂತಿ ಏನೂ ಮಾತನಾಡಲಿಲ್ಲ. ಸುರೇಶ್ ಬೆಳಿಗ್ಗೆ ಒಳಕ್ಕೆ ಹೋದ್ರೆ ಸಂಜೆವರೆಗೂ ಅಲ್ಲೇ ದುಡಿಯುತ್ತಿದ್ದ. ಆದ್ರೆ ಶಾಂತಿ ಅವನಿಗೆ ಮಧ್ಯಾಹ್ನದ ಊಟದ ಬುತ್ತಿಯನ್ನ ಕೂಡ ಕಟ್ಟಿಕೊಡುತ್ತಿರಲಿಲ್ಲ. ಹೀಗಾಗಿ ಇಡೀ ದಿನ ಆತ ಹಸಿವಿನಲ್ಲೇ ಕೆಲಸ ಮಾಡುತ್ತಿದ್ದ. ಆ ದಿನ ಮಧ್ಯಾಹ್ನ ಸುರೇಶ್ ತುಂಬಾ ಬೇಗನೆ ಸುಸ್ತಾಗಿದ್ದ. ರಾತ್ರಿ ಮಳೆ ಬಂದಿದ್ದರಿಂದ ಗದ್ದೆಯಲ್ಲಿ ಕೆಲಸ ಇನ್ನೂ ಕೂಡ ಕಷ್ಟವಾಗಿತ್ತು. ಅಯ್ಯೋ, ಇವತ್ತು ಬೆಳಿಗ್ಗೆ ಬೇಗ ಬಂದಿದ್ದರಿಂದ ತಿಂಡಿಯನ್ನು ಕೂಡ ಮಾಡೋಕ್ಕಾಗಿಲ್ಲ. ಈಗ ತುಂಬಾ ಹಸಿವಾಗ್ತಿದೆ. ಏನ್ ಮಾಡುವುದು? ಅಷ್ಟರಲ್ಲಿ ದೂರದಿಂದ ಯಾರೋ ಬರುತ್ತಿರುವುದು ಆತನ ಕಣ್ಣಿಗೆ ಕಾಣಿಸಿತು. ಚೆನ್ನಾಗಿ ಗಮನಿಸಿ ನೋಡಿದಾಗ ಶಾಂತಿ ಬುತ್ತಿಯನ್ನ ಹಿಡಿದುಕೊಂಡು ತನ್ನ ಕಡೆ ಬರುತ್ತಿರುವುದು ಗೊತ್ತಾಯಿತು. ಆಕೆಯ ಮುಖದಲ್ಲಿ ಆ ದಿನ ಮೊದಲ ಬಾರಿಗೆ ಒಂದು ವಿಚಿತ್ರ ಸಂತೋಷ ಕಾಣಿಸುತ್ತಿತ್ತು. ಅಯ್ಯೋ, ಇವಳು ಬುತ್ತಿ ಹಿಡಿದುಕೊಂಡು ಬಂದಿದ್ದಾಳೆ. ಇವತ್ತು ಏನೋ ಖುಷಿಯಲ್ಲಿ ಇರಬೇಕು. ಯಾಕೆ ಎದ್ದು ನಿಂತಿರಿ? ಆ ಮರದ ಕೆಳಗೆ ಕುಳಿತುಕೊಳ್ಳೋಣ. ನಿಮ್ಗಾಗಿ ನಾನು ಬಿಸಿ ಬಿಸಿಯಾದ ಊಟ ತಂದಿದ್ದೇನೆ. ಅವಳು ಊಟವನ್ನ ಸುರೇಶ್ ಮುಂದೆ ಇಟ್ಟು ಹೇಳಿದಳು. ಊಟ ಮಾಡಿ, ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ತುಂಬಾ ಹಸಿವಾಗಿರ್ಬೋದು. ಅದಕ್ಕೆ ಇಂದು ನಾನು ಸ್ವತಃ ಬುತ್ತಿ ಕಟ್ಟಿಕೊಂಡು ಬಂದಿದ್ದೇನೆ. ಸುರೇಶ್ಗೆ ಎಲ್ಲವೂ ಕನಸಿನಂತೆ ಇತ್ತು. ಸುರೇಶ್ ಊಟ ಮಾಡಲು ಶುರು ಮಾಡಿದ. ಮೊದಲ ತುತ್ತು ಬಾಯಿಗೆ ಹಾಕುತ್ತಿದ್ದಂತೆ ಅವನು ಅಚ್ಚರಿದಿಂದ ನಿಂತು ಬಿಟ್ಟ. ಅಯ್ಯೋ,
ಇವಳ ಅಡುಗೆ ಯಾವಾಗ್ಲೂ ಹೀಗೆ ಇರುವುದಿಲ್ಲ ಅಲ್ವಾ? ಇವತ್ತು ಬಹಳ ರುಚಿಯಾಗಿದೆ. ಆತ ಮನಸ್ಸಿನಲ್ಲಿ ಯೋಚಿಸತೊಡಗಿದ. ಸ್ವಲ್ಪ ಹೊತ್ತಿನ ನಂತರ ಆಕೆ ಹೇಳಿದಳು, ಸರಿ ಸರಿ, ನಾನು ಈಗ ಮನೆಗೆ ಹೋಗ್ತೀನಿ. ಸಂಜೆ ಹೊತ್ತಿಗೆ ಕೆಲಸ ಮುಗಿಸಿ ಸುರೇಶ್ ಮನೆಗೆ ಬಂದ. ಮನೆಯೊಳಗೆ ಬಂದಾಗ ಶಾಂತಿ ಅಡುಗೆ ಮನೆಯ ಬಳಿ ಸುಮ್ಮನೆ ಕುಳಿತಿದ್ದಳು. ಆದ್ರೆ ಮಧ್ಯಾಹ್ನ ಕಂಡಿದ್ದ ಆ ಸಂತೋಷ ಈಗ ಅವಳ ಮುಖದಲ್ಲಿ ಇರಲಿಲ್ಲ. ಅವಳು ಮತ್ತೆ ಎಂದಿನಂತೆ ತನ್ನಗಾಗಿದ್ದಳು. ಸುರೇಶ್ಗೆ ಅಚ್ಚರಿಯಾಯಿತು. ಏನಿದು, ಮಧ್ಯಾಹ್ನ ಊಟ ತಂದವಳು ಎಷ್ಟು ಖುಷಿಯಾಗಿ ಇದ್ದಳು, ಈಗ ಯಾಕೆ ಹೀಗಿದ್ದಾಳೆ? ಏನೋ ಇರ್ಲಿ, ಕೇಳೋದು ಬೇಡ, ಸುಮ್ಮನೆ ಇರೋದೇ ಒಳ್ಳೆಯದು. ಆತ ಮನಸ್ಸಿನಲ್ಲಿ ಅಂದುಕೊಂಡ. ಮರುದಿನವೂ ಸುರೇಶ್ ಎಂದಿನಂತೆ ಬೆಳಿಗ್ಗೆ ಕೆಲಸಕ್ಕೆ ಹೊರಟ. ರಾತ್ರಿ ನಡೆದ ವಿಚಾರಗಳೆಲ್ಲ ಅವನ ಮನಸ್ಸಿನಲ್ಲಿ ಇದ್ದರೂ ಏನು ಕೇಳದೆ ಸುಮ್ಮನೆ ಗದ್ದೆಯ ಕೆಲಸದಲ್ಲಿ ತೊಡಗಿಕೊಂಡ. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಶಾಂತಿ ಬುತ್ತಿ ಹಿಡಿದು ಗದ್ದೆಗೆ ಬಂದಳು. ಆ ದಿನವೂ ಅವಳ ಮುಖದಲ್ಲಿ ವಿಚಿತ್ರ ಸಂತೋಷ ಕಾಣಿಸುತ್ತಿತ್ತು. ಬನ್ನಿ ಊಟ ಮಾಡಿ. ಸುರೇಶ್ ಊಟ ಮಾಡಿದ. ಇವತ್ತು ಕೂಡ ಊಟ ತುಂಬಾನೇ ರುಚಿಯಾಗಿತ್ತು. ಪ್ರತಿ ತುತ್ತಿನಲ್ಲೂ ಬೇರೆದೇ ಸುವಾಸನೆ ಇತ್ತು. ಅಯ್ಯೋ, ಇಷ್ಟು ಚೆನ್ನಾಗಿ ಇವಳು ಅಡುಗೆ ಮಾಡ್ತಾಳ ಎಂದು ಮತ್ತೆ ಆಲೋಚನೆ ಮಾಡಿದ. ಆದ್ರೆ ಸಂಜೆ ಮನೆಗೆ ಮರಳಿ ಬಂದಾಗ ಮತ್ತೆ ಅದೇ ಸ್ಥಿತಿ. ಶಾಂತಿಯ ಮುಖ ಮತ್ತೆ ಸಪ್ಪಗಾಗಿತ್ತು. ಅವಳು ಸರಿಯಾಗಿ ಮಾತನಾಡಲು ಇಲ್ಲ. ರಾತ್ರಿ ಮಾಡಿದ ಊಟವು ಮಧ್ಯಾಹ್ನದಷ್ಟು ರುಚಿಯಾಗಿ ಕೂಡ ಇರಲಿಲ್ಲ, ಸಾಮಾನ್ಯವಾಗಿಯೇ ಇತ್ತು. ಅಯ್ಯೋ, ಏನಿದು, ಮಧ್ಯಾಹ್ನದ ಊಟ ಅಷ್ಟು ರುಚಿಯಾಗಿರುತ್ತೆ, ಆದ್ರೆ ಈಗ ರಾತ್ರಿ ಯಾಕೆ ಊಟ ಹೇಗಿರುತ್ತೆ? ಇವಳನ್ನ ಕೇಳ್ಬೋದಾ? ಬೇಡ ಬೇಡ, ಏನಾದ್ರೂ ಅಂದ್ಕೊಳ್ಬಹುದು. ಇನ್ನು ನಾನು ಕೇಳೋಕೆ ಹೋಗಿ ಮಧ್ಯಾಹ್ನದ ಊಟ ಕೂಡ ನನಗೆ ಬರಲ್ಲ, ಸುಮ್ಮನೆ ಇರೋದೇ ಒಳ್ಳೆಯದು. ಮನಸ್ಸಲ್ಲಿ ಆಲೋಚಿಸಿ ಮಾತನಾಡದೆ ಚಾಪೆಯ ಮೇಲೆ ಹೋಗಿ ಮಲಗಿದ. ಮರುದಿನವೂ ಶಾಂತಿ ಎಂದಿನಂತೆ ಮಧ್ಯಾಹ್ನದ ಬುತ್ತಿ ಹಿಡಿದು ಗದ್ದೆಗೆ ಬಂದಳು. ಆ ದಿನವೂ ಊಟ ಅದೇ ರೀತಿ ತುಂಬಾ ರುಚಿಯಾಗಿತ್ತು. ಹೀಗೆ 1 ವಾರ ಕಳೆಯಿತು. ಪ್ರತಿದಿನ ಮಧ್ಯಾಹ್ನ ಶಾಂತಿ ಖುಷಿಯಾಗಿ ಬಂದು ಊಟ ಕೊಡುತ್ತಿದ್ದಳು. ಆದ್ರೆ ಸಂಜೆ ಮನೆಗೆ ಹೋದಾಕ್ಷಣ ಮತ್ತೆ ಅವಳ ಮುಖ ಸಪ್ಪಗಾಗಿ ಬಿಡುತ್ತಿತ್ತು. ರಾತ್ರಿ ಊಟವು ಸಾಮಾನ್ಯವಾಗಿಯೇ ಇರುತ್ತಿತ್ತು. ಸುರೇಶ್ಗೆ ಈ ಎಲ್ಲವೂ ವಿಚಿತ್ರವಾಗಿ ಅನಿಸಿದರೂ ಅವನು ಏನನ್ನು ಕೇಳುವ ಗೋಜಿಗೆ ಹೋಗಲಿಲ್ಲ. ಸುಮ್ಮನೆ ಇರುವುದೇ ಒಳ್ಳೆಯದು ಎಂದುಕೊಂಡು ಪ್ರತಿದಿನ ಹಾಗೆ ಮೌನವಾಗಿಯೇ ಇರುತ್ತಿದ್ದ. ಒಂದು ದಿನ ಮಧ್ಯಾಹ್ನ ಊರೇ ಮೋಡಗಳಿಂದ ತುಂಬಿ ಕತ್ತಲಾಗಿತ್ತು. ಗಾಳಿ ಕೂಡ ಜೋರಾಗಿ ಬೀಸುತ್ತಿತ್ತು. ದೂರದಲ್ಲಿ ಗುಡುಗು ಕೇಳಿಸುತ್ತಿತ್ತು. ಆ ದಿನವೂ ಶಾಂತಿ ಬುತ್ತಿ ಹಿಡಿದು ಗದ್ದೆಗೆ ಬಂದಳು. ಆದ್ರೆ ಆ ದಿನ ಅವಳ ಮುಖದಲ್ಲಿ ಬೇರೆಯದೇ ರೀತಿಯ ಉತ್ಸಾಹ ಕಾಣಿಸುತ್ತಿತ್ತು. ಅವಳು ನಿಧಾನವಾಗಿ ಸುರೇಶ್ ಕಡೆ ನೋಡಿ ಹೇಳಿದಳು, ಬನ್ನಿ, ನಾವು ಇಂದು ಒಂದು ಒಳ್ಳೆಯ ಜಾಗಕ್ಕೆ ಹೋಗೋಣ. ಇಲ್ಲಿಗೆ ಶಾಂತಿ? ಮಳೆ ಬರುವ ಹಾಗಿದೆಯಲ್ಲ. ನೀವು ಏನೂ ಕೇಳ್ಬೇಡಿ, ನನ್ನ ಜೊತೆ ಬನ್ನಿ. ಸುರೇಶ್ ಕೆಲ ಕ್ಷಣ ಯೋಚಿಸಿದ. ಆದರೆ ಆ 1 ವಾರದಿಂದ ಶಾಂತಿ ತೋರಿಸುತ್ತಿದ್ದ ಪ್ರೀತಿ ನೋಡಿ ಅವನು ಕೂಡ ಏನೂ ಪ್ರಶ್ನೆ ಮಾಡಲಿಲ್ಲ. ಸರಿ ಸರಿ, ಹೋಗೋಣ. ಶಾಂತಿ ಸುರೇಶ್ನನ್ನ ಗದ್ದೆ ದಾಟಿಸಿ ಮಣ್ಣಿನ ದಾರಿಯಲ್ಲಿ ಕರೆದುಕೊಂಡು ಹೋಗತೊಡಗಿದಳು. ಸುತ್ತಲೂ ಕತ್ತಲೆ ಮೋಡಗಳು ಆವರಿಸಿದ್ದವು. ಗಾಳಿ ಬೀಸುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸ್ವಲ್ಪ ದೂರ ನಡೆದ ನಂತರ ಅವರು ಊರಿನ ಅಂಚಿನಲ್ಲಿದ್ದ ಒಂದು ಚಿಕ್ಕ ಸುಂದರ ಮನೆಯ ಮುಂದೆ ಬಂದು ನಿಂತರು. ಶಾಂತಿ, ಇದು ಯಾರ ಮನೆ? ಆದ್ರೆ ಶಾಂತಿ ತಕ್ಷಣ ಉತ್ತರ ಕೊಡಲಿಲ್ಲ. ಅವಳು ಸುಮ್ಮನೆ ಬಾಗಿಲಿನ ಕಡೆ ನಡೆದು ಹೋಗಿ ನಿಧಾನವಾಗಿ ಅದನ್ನ ತೆರೆದಳು. ಬನ್ನಿ ಒಳಗೆ. ಮನೆಯೊಳಗೆ ಸಣ್ಣ ದೀಪ ಒತ್ತಿಕೊಂಡಿತ್ತು. ಹೊರಗೆ ಮಳೆ ಜೋರಾಗುತ್ತಾ ಇದ್ದರೂ ಒಳಗೆ ಮಾತ್ರ ವಿಚಿತ್ರವಾದ ಶಾಂತಿ ತುಂಬಿಕೊಂಡಿತ್ತು. ಅಷ್ಟರಲ್ಲಿ ಶಾಂತಿ ಅವನ ಎದುರು ಬಂದು ನಿಧಾನವಾಗಿ ಹೇಳಿದಳು, ಇಷ್ಟು ದಿನ ನಾವು ದೂರ ದೂರ ಇದ್ದೆವು, ಆದ್ರೆ ಇವತ್ತು ಒಂದಾಗುವ ಕಾಲ ಬಂದಿದೆ. ಆ ಮಾತು ಕೇಳಿದ ಸುರೇಶ್ ಕೆಲ ಕ್ಷಣ ಮೌನವಾಗಿ ಅವಳನ್ನೇ ನೋಡುತ್ತಿದ್ದ. ಅವನಿಗೆ ನಂಬಲಾಗುತ್ತಿರಲಿಲ್ಲ. ಯಾವತ್ತೂ ತನ್ನಿಂದ ದೂರವಿದ್ದ ಶಾಂತಿ ಆ ದಿನ ಮೊದಲ ಬಾರಿಗೆ ಅವನ ಜೊತೆ ಇಷ್ಟು ಹತ್ತಿರವಾಗಿ ಮಾತನಾಡುತ್ತಿದ್ದಳು. ಆ ಕ್ಷಣದಲ್ಲಿ ಸುರೇಶ್ ತನ್ನ ಎಲ್ಲಾ ಕಷ್ಟಗಳನ್ನ ಮರೆತು ಬಿಟ್ಟ. ಹೊರಗೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆದರೆ ಆ ಚಿಕ್ಕ ಮನೆಯೊಳಗೆ ಮಾತ್ರ ಅವರಿಬ್ಬರ ನಡುವಿನ ದೂರ ನಿಧಾನವಾಗಿ ಕರಗಿತ್ತು. ಎಷ್ಟು ಸಮಯ ಕಳೆದಿತು.
ಸುರೇಶ್ಗೆ ಗೊತ್ತೇ ಇರಲಿಲ್ಲ. ಹೊರಗಿನ ಮಳೆಯ ಶಬ್ದ ಮಾತ್ರ ನಿಧಾನವಾಗಿ ಕೇಳಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸುರೇಶ್ ನಿಧಾನವಾಗಿ ಕಣ್ಣು ತೆರೆದ. ಆದ್ರೆ ಅವನ ಪಕ್ಕದಲ್ಲಿ ಶಾಂತಿ ಇರಲಿಲ್ಲ. ಅವನು ಗಾಬರಿಯಾಗಿ ಎದ್ದು ಸುತ್ತಲೂ ನೋಡಿದ. ಆ ಚಿಕ್ಕ ಮನೆಯೊಳಗೆ ಯಾರೂ ಕಾಣಿಸಲಿಲ್ಲ. ಬಾಗಿಲು ಸ್ವಲ್ಪ ತೆರೆದಿತ್ತು. ಹೊರಗೆ ಗಾಳಿ ಬೀಸುತ್ತಿತ್ತು. ಶಾಂತಿ? ಯಾವ ಉತ್ತರವೂ ಬರಲಿಲ್ಲ. ಅಯ್ಯೋ, ಇವಳು ನನ್ನ ಬಿಟ್ಟು ಎಲ್ಲಿಗೆ ಹೋದಳು? ಸುರೇಶ್ ಆತಂಕದಲ್ಲಿ ಮನೆ ಕಡೆ ಓಡುತ್ತಾ ಬಂದ. ಅವನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಓಡಾಡುತ್ತಿದ್ದವು. ಮನೆ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಾಗ ಶಾಂತಿ ಅಡುಗೆ ಮನೆಯ ಬಳಿ ಸುಮ್ಮನೆ ಕುಳಿತಿದ್ದಳು. ಅವಳು ಏನೂ ಗೊತ್ತೇ ಇಲ್ಲದವಳಂತೆ ಸಾಮಾನ್ಯವಾಗಿ ಕೆಲಸ ಮಾಡುತ್ತಿದ್ದಳು. ಶಾಂತಿ, ನೀನು ಇಲ್ಲಿ? ಹೌದು, ಇಲ್ಲಿ ಅಲ್ಲದೆ ಇನ್ನೆಲ್ಲಿರ್ಬೇಕು? ಅಲ್ಲ, ನೀನು ಮಧ್ಯಾಹ್ನ ನನ್ನನ್ನ ಒಂದು ಮನೆಗೆ ಕರೆದುಕೊಂಡು ಹೋಗಿದ್ದೆ ಅಲ್ವಾ? ನಾನು ಇವತ್ತು ಮಧ್ಯಾಹ್ನ ನಾನು ಮನೆಯಲ್ಲೇ ಇದ್ದೆ, ಎಲ್ಲಿಗೂ ಕೂಡ ಹೋಗಿಯೇ ಇಲ್ಲ. ಅಯ್ಯೋ, ಇವಳು ಹೀಗೆ ಹೇಳ್ತಾ ಇದ್ದಾಳಲ್ವಾ? ಬಹುಶಃ ನಾಚಿಕೆಯಿಂದ ಹೀಗೆ ಸುಳ್ಳು ಹೇಳ್ತಿರ್ಬೋದು. ಕೇಳಿ ಅವಳನ್ನ ಇನ್ನಷ್ಟು ಮುಜುಗರ ಹಾಕುವುದು ಬೇಡ ಎಂದು ಆತ ಮನಸ್ಸಿನಲ್ಲಿ ಯೋಚಿಸಿದ. ಆದ್ದರಿಂದ ಅವನು ಮತ್ತೇನು ಕೇಳಲು ಹೋಗಲಿಲ್ಲ. ಶಾಂತಿ ಕೂಡ ಸುಮ್ಮನೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ಮನೆಯೊಳಗೆ ಮತ್ತೆ ಅದೇ ಮೌನ ತುಂಬಿಕೊಂಡಿತು. ಮರುದಿನ ಬೆಳಿಗ್ಗೆ ಸುರೇಶ್ ಮತ್ತೆ ಎಂದಿನಂತೆ ಗದ್ದೆ ಕಡೆ ಹೊರಟ. ರೀ, ನಾನು ಇಂದು ತವರು ಮನೆಗೆ ಹೋಗ್ತಾ ಇದ್ದೀನಿ. ಈಗ್ಲೇ ಹೊರಡ್ತಾ ಇದ್ದೀನಿ. ನಾಳೆ ಬರ್ತೀನಿ. ಸುರೇಶ್ ಒಂದು ಕ್ಷಣ ಅವಳನ್ನ ನೋಡಿದ. ಆಯ್ತು, ಸರಿ ಸರಿ, ನೀನು ಹೋಗಿ ನಾಳೆ ನಿಧಾನಕ್ಕೆ ಬಾ. ಮಧ್ಯಾಹ್ನದ ಹೊತ್ತಿಗೆ ಸುರೇಶ್ ಮರದ ಕೆಳಗೆ ಕೂತು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದ. ಬೆಳಗ್ಗೆಯಿಂದ ಕೆಲಸ ಮಾಡಿದ ಕಾರಣ ಅವನು ತುಂಬಾ ಸುಸ್ತಾಗಿದ್ದ. ಅಯ್ಯೋ, ಇವತ್ತು ಶಾಂತಿ ಊಟ ಕೂಡ ತರಲ್ಲ. ತುಂಬಾ ಹಸಿವಾಗ್ತಿದೆ ಅಲ್ವಾ, ಏನ್ ಮಾಡೋದು? ಅಷ್ಟರಲ್ಲಿ ದೂರದಿಂದ ಮತ್ತೆ ಶಾಂತಿ ಬರುತ್ತಿರುವುದು ಅವನ ಕಣ್ಣಿಗೆ ಕಾಣಿಸಿತು. ಅವಳ ಕೈಯಲ್ಲಿ ಎಂದಿನಂತೆ ಬುತ್ತಿ ಇತ್ತು. ಅಯ್ಯೋ, ಇವತ್ತು ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಳು, ಮತ್ತೆ ಇಲ್ಲಿ ಊಟ ತಂದಿದ್ದಾಳೆ. ಶಾಂತಿ ಹತ್ತಿರ ಬಂದು ಸಣ್ಣ ನಗು ಮಾಡಿ, ಬನ್ನಿ, ಮೊದಲು ಊಟ ಮಾಡಿ. ಆ ದಿನ ಮಾತ್ರ ಸುರೇಶ್ಗೆ ಏನೋ ಸರಿಯಿಲ್ಲ ಅನ್ನಿಸುವುದಕ್ಕೆ ಶುರುವಾಗಿತ್ತು. ಇವತ್ತು ತವರು ಮನೆಗೆ ಹೋಗ್ತೀನಿ ಅಂದಳು, ಆದ್ರೆ ಈಗ ಮತ್ತೆ ಇಲ್ಲಿ ಊಟ ತಂದಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ? ಹಾಗಾದ್ರೆ ಅವಳು ತವರು ಮನೆಗೆ ಹೋಗಿಲ್ವಾ? ಹೀಗೆ ಆಲೋಚನೆ ಮಾಡುತ್ತಾ ನಿಧಾನವಾಗಿ ಊಟ ಮಾಡಿದ ಸುರೇಶ್. ಸ್ವಲ್ಪ ಹೊತ್ತಿನ ನಂತರ ಅವಳು ಎದ್ದು ನಿಂತು ನಿಧಾನವಾಗಿ ಹೇಳ್ದಳು, ಸರಿ ಆಯ್ತು, ನಾನೀಗ ಮನೆಗೆ ಹೋಗ್ತೀನಿ. ಶಾಂತಿ ಹೊರಟು ಹೋಗುತ್ತಿದ್ದಂತೆ ಸುರೇಶ್ ಮನಸ್ಸಲ್ಲಿ ಏಕಾಏಕಿ ಅನುಮಾನ ಮೂಡತೊಡಗಿತು. ಇದೇನು, ಶಾಂತಿ ಮನೆಯಲ್ಲಿ ಹೀಗೆ ಇರುವುದಿಲ್ಲ, ಆದ್ರೆ ಮಧ್ಯಾಹ್ನ ಬಂದಾಗ ಮಾತ್ರ ಸಂಪೂರ್ಣ ಬೇರೆ ರೀತಿ ಇರುತ್ತಾಳೆ. ಇವತ್ತು ತವರು ಮನೆಗೆ ಹೋಗ್ತೀನಿ ಅಂತ ಕೂಡ ಹೇಳಿದಳು. ಹಾಗಾದ್ರೆ ಈಗ ನನ್ನ ಜೊತೆ ಇದ್ದವಳು ಯಾರು? ನಿಜವಾಗಿಯೂ ಶಾಂತಿಯೇನಾ? ಆ ಅನುಮಾನ ಅವನ ಮನಸ್ಸನ್ನ ಬಿಡಲೇ ಇಲ್ಲ. ಹೀಗಾಗಿ ಶಾಂತಿ ಹೊರಟ ದಾರಿಯನ್ನೇ ಸುರೇಶ್ ನಿಧಾನವಾಗಿ ಹಿಂಬಾಲಿಸತೊಡಗಿದ. ಸುರೇಶ್ ದೂರದಲ್ಲೇ ಮರೆತು ಅವಳ ಹಿಂದೆ ಹೋಗುತ್ತಿದ್ದ. ಆದ್ರೆ ಕೆಲ ಹೊತ್ತಿನ ನಂತರ ಶಾಂತಿ ಊರಿಗೆ ಹೋಗುವ ದಾರಿಯನ್ನ ಬಿಟ್ಟು ಹಳೆಯ ಕಾಡಿನ ಕಡೆ ತಿರುಗಿದಳು. ಅಯ್ಯೋ, ಇವಳು ಕಾಡಿನ ದಾರಿಯಲ್ಲಿ ಹೋಗ್ತಿದ್ದಾಳೆ. ಯಾಕೆ ಈ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ? ಆದರೂ ಆತ ಧೈರ್ಯ ಮಾಡಿಕೊಂಡು ಅವಳನ್ನ ದೂರದಿಂದಲೇ ಹಿಂಬಾಲಿಸುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವಳು ಕಾಡಿನ ಮಧ್ಯದಲ್ಲಿದ್ದ ದೊಡ್ಡ ಹುತ್ತದ ಬಳಿಗೆ ಹೋಗಿ ನಿಂತಳು. ಆ ಹುತ್ತ ತುಂಬಾ ಹಳೆಯದಾಗಿ ಕಾಣಿಸುತ್ತಿತ್ತು. ಅದರ ಸುತ್ತಲೂ ಕಾಡು ಗಿಡಗಳು ಬೆಳೆದಿದ್ದವು. ಅಯ್ಯೋ, ಇವಳು ಇಲ್ಲಿ ಯಾಕೆ ಬಂದಿದ್ದಾಳೆ? ಸುರೇಶ್ ದೂರದಲ್ಲಿ ಮರದ ಹಿಂದೆ ನಿಂತುಕೊಂಡೇ ನೋಡುತ್ತಿದ್ದ. ಅವನ ಉಸಿರೇ ನಿಂತಂತಾಗಿತ್ತು. ಅಷ್ಟರಲ್ಲಿ ಅವನ ಕಣ್ಣೆದುರು ವಿಚಿತ್ರ ಘಟನೆ ನಡೆಯತೊಡಗಿತು. ಹುತ್ತದ ಮುಂದೆ ನಿಂತಿದ್ದ ಶಾಂತಿ ನಿಧಾನವಾಗಿ ತಲೆ ತಗ್ಗಿಸಿದಳು. ಗಾಳಿ ಜೋರಾಗಿ ಬೀಸತೊಡಗಿತು. ಮುಂದಿನ ಕ್ಷಣ ಅವಳ ದೇಹ ವಿಚಿತ್ರವಾಗಿ ಬದಲಾಗತೊಡಗಿತು. ಸುರೇಶ್ ಭಯದಿಂದ ಕಣ್ಣು ದೊಡ್ಡದಾಗಿಸಿಕೊಂಡ. ಶಾಂತಿಯ ಮಾನವ ರೂಪ ನಿಧಾನವಾಗಿ ಮಾಯವಾಗಿ ಅದರ ಜಾಗದಲ್ಲಿ ದೊಡ್ಡ ಹಾವು ಕಾಣಿಸಿತು. ಅದರ ಕಣ್ಣುಗಳು ಮಿನುಗುತ್ತಿದ್ದವು. ಆ ಹಾವು ಕೆಲಕ್ಷಣ ಹುತ್ತದ ಮುಂದೆ ಸುತ್ತಿಕೊಂಡು ನಂತರ ಸದ್ದಿಲ್ಲದೆ ಹುತ್ತದ ಒಳಗೆ ಸರಿದು ಹೋಗಿಬಿಟ್ಟಿತು. ಅದನ್ನು ಕಂಡ ಸುರೇಶ್ನ ಕಾಲುಗಳು ನಡುಗತೊಡಗಿದವು. ಅಯ್ಯೋ ದೇವರೇ! ಅವನಿಗೆ ಈಗ ಎಲ್ಲ ಅರ್ಥವಾಗಿತ್ತು. ಕಳೆದ ಕೆಲವು ದಿನಗಳಿಂದ ತನ್ನ ಜೊತೆ ಇದ್ದದ್ದು ನಿಜವಾಗಿಯೂ ಶಾಂತಿಯೇ ಅಲ್ಲ. ಸ್ವಲ್ಪ ಹೊತ್ತಿನ ನಂತರ ಹುತ್ತದೊಳಗಿಂದ
ಮತ್ತೆ ಹಾವು ಹೊರಬಂತು. ಆದ್ರೆ ಈ ಬಾರಿ ಮತ್ತೆ ಶಾಂತಿಯ ರೂಪವನ್ನ ತಾಳಿತ್ತು. ನೀನು ನನ್ನನ್ನ ಹಿಂಬಾಲಿಸಿ ಬಂದದ್ದು ನನಗೆ ಗೊತ್ತಿತ್ತು. ಆದ್ರೂ ನಾನು ನಿನ್ನ ಮುಂದೆ ನನ್ನ ನಿಜವಾದ ಬಣ್ಣ ತೋರಿಸಿದ್ದೇನೆ. ಸುರೇಶ್ ಭಯದಿಂದ ನಿಂತಿದ್ದ. ನಿನ್ನ ಹೆಂಡತಿ ಇವತ್ತು ತವರಿಗೆ ಹೋಗಿಲ್ಲ. ಅವಳು ತನ್ನ ಪ್ರಿಯತಮನ ಜೊತೆ ಓಡಿ ಹೋಗಿದ್ದಾಳೆ. ಆ ಮಾತು ಕೇಳಿದ ಸುರೇಶ್ಗೆ ನೆಲವೇ ಕುಸಿದಂತಾಯ್ತು. ನಿನ್ನ ಹೆಂಡತಿ ನಿನ್ನನ್ನು ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ ಸುರೇಶ್. ಸುರೇಶ್ ನಿಧಾನವಾಗಿ ಗೊತ್ತಿಲ್ಲದೆ ಅಳತೊಡಗಿದ. ನಾಗಕನ್ಯೆ ಮತ್ತೆ ಹೇಳಿದಳು, ನೀನು ನನ್ನ ಒಂಟಿತನಕ್ಕೆ ಜೊತೆಯಾದೆ. ವರ್ಷಗಳಿಂದ ಈ ಕಾಡಿನಲ್ಲಿ ನಾನು ಒಂಟಿಯಾಗಿದ್ದೇನೆ. ಮನುಷ್ಯರು ನನ್ನನ್ನು ನೋಡಿದರೆ ಭಯಪಡ್ತಾರೆ. ಆದ್ರೆ ನೀನು ಮಾತ್ರ ನನ್ನ ಜೊತೆ ಕೂತು ಊಟ ಮಾಡಿದೆ, ನನ್ನ ಮಾತು ಕೇಳಿದೆ. ಸುರೇಶ್ ಮೌನವಾಗಿ ಅವಳ ಮಾತುಗಳನ್ನ ಕೇಳುತ್ತಿದ್ದ. ಈಗ ನೀನು ಕೂಡ ಸಾಮಾನ್ಯ ಮನುಷ್ಯನಲ್ಲ ಎಂದು ಹೇಳಿ ನಾಗಕನ್ಯೆ ತನ್ನ ಕೈಯನ್ನ ಅವನ ತಲೆಯ ಮೇಲೆ ಇಟ್ಟಳು. ಇಂದಿನಿಂದ ನೀನು ಕೂಡ ಒಬ್ಬ ನಾಗರಾಜ. ಅಷ್ಟರಲ್ಲಿ ಸುರೇಶ್ ದೇಹದಲ್ಲಿ ವಿಚಿತ್ರವಾದ ಶಕ್ತಿ ಹರಡತೊಡಗಿತು. ಅವನ ದೇಹ ನಿಧಾನವಾಗಿ ಬದಲಾಗತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅವನ ಮಾನವ ರೂಪ ಮಾಯವಾಗಿ ಅದರ ಜಾಗದಲ್ಲಿ ದೊಡ್ಡ ನಾಗಹಾವು ಕಾಣಿಸಿಕೊಂಡಿತು. ನಾಗಕನ್ಯೆ ಅವನ ಸುತ್ತ ನಿಧಾನವಾಗಿ ಸುತ್ತುಕೊಂಡು ಹೇಳಿದಳು, ಇನ್ನು ನೀನು ಒಂಟಿಯಲ್ಲ ಸುರೇಶ್. ಈ ಕಾಡು ಈಗ ನಮ್ಮದು. ಆ ಕತ್ತಲೆಯ ಕಾಡಿನ ಮಧ್ಯೆ ಎರಡು ನಾಗಗಳು ಹುತ್ತದ ಸುತ್ತ ಮೌನವಾಗಿ ಸರಿಯತೊಡಗಿದವು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಅನ್ನ ನೀಡಿ. ಇನ್ನು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮ್ಗೆ ಮೊದಲ ಹಂತದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಇಂತಹ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.